ವೀಕ್ಷಕರೇ, ಕೆಲವೊಂದು ಪ್ರಕರಣಗಳಲ್ಲಿ ಪೊಲೀಸರು ಕೇಸ್ನ ಸ್ಟಾರ್ಟಿಂಗ್ ನಲ್ಲೇ ಈ ಕ್ರೈಮ್ ಇದೇ ಕಾರಣಕ್ಕೆ ನಡೆದಿರಬಹುದು ಅನ್ನೋ ಒಂದು ಸಣ್ಣ ಗೆಸ್ ವರ್ಕ್ ನ ಮಾಡ್ತಾರೆ. ಟೈಮ್ಸ್ ಅದು ಕೊನೆಗೆ ನಿಜ ಕೂಡ ಆಗಿರುತ್ತೆ. ಹಾಗೆ ಇನ್ನು ಕೆಲವೊಮ್ಮೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಪೊಲೀಸರು ಏನೆಲ್ಲ ಗೆಸ್ ವರ್ಕ್ ಮಾಡ್ತಾರೋ ಅದರಲ್ಲಿ ಯಾವುದೊಂದು ನಡೆದಿರೋದೇ ಇಲ್ಲ. ಇವತ್ತಿನ ಪ್ರಕರಣ ಕೂಡ ಇಂಥದ್ದೇ ಒಂದು ಜಟಿಲ ಸವಾಲು ಪೊಲೀಸರ ಮುಂದೆ ಇತ್ತು. ಆದ್ರೆ ಆಕ್ಚುಲ್ ಆಗಿ ಈ ಕೇಸ್ ಸಾಲ್ವ್ ಆಯ್ತಾ ಅಥವಾ ಅನ್ಸಾಲ್ವ್ಡ್ ಆಗಿ ಉಳ್ಕೊಳ್ತಾ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಆಗಿದ್ರೆ ತಡ ಮಾಡದೆ ಸ್ಟೋರಿನ ಶುರು ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಆಂಧ್ರ ಪ್ರದೇಶನ ನಲ್ಲೂರು ಡಿಸ್ಟ್ರಿಕ್ಟ್ ನಲ್ಲಿರೋ ಪಡುರಪಲ್ಲಿ ಎಂಬ ಲೊಕ್ಯಾಲಿಟಿಯಲ್ಲಿರೋ ಈ ಮನೆಯಲ್ಲಿ ಗಂಡ ಹೆಂಡತಿ ವಾಸವಾಗಿದ್ರು. ಗಂಡನ ಹೆಸರು ವಾಸಿರೆಡ್ಡಿ ಕೃಷ್ಣರಾವ್, ಹಾಗೆ ಪತ್ನಿ ವಾಸಿರೆಡ್ಡಿ ಸುನೀತಮ್ಮ. ಇವರಿಬ್ಬರು ಸೇರ್ಕೊಂಡು ಒಂದು ಕ್ಯಾಂಟೀನ್ ನಡೆಸ್ಕೊಂಡು ಬರ್ತಿದ್ರು, ಶ್ರೀರಾಮ್ ಕ್ಯಾಂಟೀನ್. ಇದರ ಲೊಕೇಶನ್ ನೆಲ್ಲೂರಿನ ಕರೆಂಟ್ ಆಫೀಸ್ ಸೆಂಟರ್ ಹತ್ತಿರ ಇತ್ತು. ಅಂದ್ರೆ ಅವರ ಮನೆಯಿಂದ ಸುಮಾರು 7ರಿಂದ 8 ಕಿಲೋಮೀಟರ್ ದೂರದಲ್ಲಿತ್ತು. ಕೃಷ್ಣರಾವ್ ಹಾಗೆ ಸುನೀತಮ್ಮ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು. ಇಬ್ಬರು ಕೂಡ ತಮ್ಮ ತಮ್ಮ ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆಗಳಲ್ಲಿ ಸೆಟ್ಲ್ ಆಗಿದ್ರು. ಟೈಮ್ ಸಿಕ್ಕಾಗೆಲ್ಲ ಮನೆಗೆ ಬಂದು ಹೋಗೋದು ಮಾಡ್ತಿದ್ರು. ಆದ್ರೆ ಈ ಅಶೋಕ್ ನಗರ್ನಲ್ಲಿದ್ದ ಮನೆಯಲ್ಲಿ ಕೇವಲ ಕೃಷ್ಣರಾವ್ ಹಾಗೆ ಸುನೀತಮ್ಮ ಮಾತ್ರ ವಾಸವಾಗಿದ್ರು. ಕ್ಯಾಂಟೀನ್ ನಡೆಸಿಕೊಂಡು ಬರ್ತಿದ್ದ ಈ ದಂಪತಿಗಳಿಗೆ ದಿನದ 3 ಟೈಮ್ ಅಲ್ಲೇ ಊಟದ ವ್ಯವಸ್ಥೆ ಆಗ್ತಿತ್ತು. ಹಾಗಾಗಿ ಮನೆಯಲ್ಲಿ ಮತ್ತೆ ಬಂದು ಅಡಿಗೆ ಮಾಡೋ ಪ್ರಮೇಯವೇ ಬರ್ತಿರ್ಲಿಲ್ಲ. ಹೀಗೆ 2022ರಲ್ಲಿ ಅವರಿದ್ದ ಪಡುರಪಲ್ಲಿ ಏರಿಯಾದಲ್ಲಿ ಒಬ್ಬಾಕೆ ಪ್ರತಿದಿನ ಆ ಏರಿಯಾದ ಹಲವಾರು ಮನೆಗಳಿಗೆ ದಿನಾಲು ಹಾಲು ಹಾಕ್ತಿದ್ರು. ಆಕೆಯ ಹೆಸರು ರಮಣಮ್ಮ. ಪ್ರತಿದಿನ ಬೆಳಿಗ್ಗೆ ವಾಸಿರೆಡ್ಡಿ ಮನೆಗೂ ಈಕೆಯೇ ಹಾಲನ್ನ ಹಾಕ್ತಿದ್ರು. ಅಂದು ಆಗಸ್ಟ್ 28, 2022ರ ಭಾನುವಾರ. ಪ್ರತಿದಿನದಂತೆ ರಮಣಮ್ಮ ಹಾಲು ತಗೊಂಡು ವಾಸಿರೆಡ್ಡಿಯ ಮನೆಗೆ ಬರ್ತಾರೆ. ಇತ್ತ ಕಡೆ ಈ ವಾಸಿರೆಡ್ಡಿ ಹಾಗೂ ಸುನೀತಮ್ಮರ ಡೈಲಿ ರೊಟೀನ್ ಬಗ್ಗೆ ಹೇಳೋದಾದ್ರೆ, ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆಲ್ಲ ವಾಸಿರೆಡ್ಡಿ ತಮ್ಮ ಸ್ಕೂಟಿ ತಗೊಂಡು ಕ್ಯಾಂಟೀನ್ಗೆ ಹೊರಟು ಹೋಗ್ತಿದ್ರು. ನಂತರ ಸುಮಾರು 11 ಗಂಟೆಯ ವೇಳೆಗೆ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಸುನೀತಮ್ಮ ಕೂಡ ಕ್ಯಾಂಟೀನ್ಗೆ ಹೋಗ್ತಾ ಇದ್ರು. ಆದ್ರೆ ಸುನೀತಮ್ಮ ಸಂಜೆ ವೇಳೆಗೆಲ್ಲ ಮನೆಗೆ ವಾಪಸ್ ಬರ್ತಿದ್ರು. ವಾಸಿರೆಡ್ಡಿ ಲೇಟ್ ನೈಟ್ ಮನೆಗೆ ತಲುಪ್ತಿದ್ರು. ಅಂದ್ರೆ ಸುಮಾರು 10:30ರಿಂದ 11 ಗಂಟೆಯ ವೇಳೆಗೆ ಕ್ಯಾಂಟೀನ್ ಎಲ್ಲ ಕ್ಲೋಸ್ ಮಾಡಿ. ಆದ್ರೆ ಆಗಸ್ಟ್ 28, 2022ರ ಬೆಳಿಗ್ಗೆ ಯಾವಾಗ ರಮಣಮ್ಮ ಹಾಲ್ ತಗೊಂಡು ವಾಸಿರೆಡ್ಡಿಯ ಮನೆಗೆ ಬರ್ತಾರೋ ಆಗ ಆಕೆ ಗಮನಿಸ್ತಾರೆ ವಾಸಿರೆಡ್ಡಿಯ ಸ್ಕೂಟಿ ಮನೆಯ ಹೊರಗಡೆನೆ ಪಾರ್ಕ್ ಆಗಿರೋದನ್ನ. ಅಂದ್ರೆ ಅದರರ್ಥ ಅಂದು ವಾಸಿರೆಡ್ಡಿ ಮನೆಯಲ್ಲೇ ಇದ್ದಾರೆ, ಕ್ಯಾಂಟೀನ್ಗೆ ಹೋಗಿಲ್ಲ ಅಂತ. ನಂತರ ರಮಣಮ್ಮ ಮನೆಯ ಎಂಟ್ರಿ ಗೇಟ್ ನ ತೆಗೆದು ಬಾಗಿಲ ಬಳಿ ಬಂದಾಗ ಅಲ್ಲಿಯ ದೃಶ್ಯ ಕಂಡು ಕೈಲಿದ್ದ ಹಾಲಿನ ಡಬ್ಬವನ್ನ ಅಲ್ಲೇ ಎಸೆದು ಜೋರಾಗಿ ಕಿರುಚಾಡೋಕೆ ಶುರು ಮಾಡ್ತಾರೆ. ಕ್ಷಣದಲ್ಲೇ ಅಕ್ಕಪಕ್ಕದ ಮನೆಯವರು ರಮಣಮ್ಮಳ ಕಿರುಚಾಟ ಕೇಳಿ ವಾಸಿರೆಡ್ಡಿಯ ಮನೆಗೆ ಓಡಿ ಬರ್ತಾರೆ. ಮನೆಯ ಬಾಗಿಲು ಆಲ್ರೆಡಿ ಓಪನ್ ಆಗೇ ಇತ್ತು. ಸ್ವಲ್ಪ ತಳ್ಳಿ ನೋಡಿದ್ರೆ ಮನೆಯ ಎಂಟ್ರೆನ್ಸ್ ನಲ್ಲೇ ವಾಸಿರೆಡ್ಡಿಯ ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಅಂದ್ರೆ ಕಂಪ್ಲೀಟ್ ರೂಮ್ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಆ ದೃಶ್ಯವನ್ನ ನೋಡಿದ ಕೂಡಲೇ ಯಾರೇ ಆಗಿದ್ರು ಹೆದರಿಕೊಳ್ತಿದ್ರು. ನಂತರ ಅವರೆಲ್ಲ ವಾಸಿರೆಡ್ಡಿಯ ಪತ್ನಿ ಸುನೀತಾರನ್ನ ಕೂಗಿ ಕರೆಯೋಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಅವರ್ಯಾರಿಂದಲೂ ಮನೆಯ ಒಳಗಡೆ ಹೋಗೋಕೆ ಧೈರ್ಯ ಇರಲಿಲ್ಲ. ಅದು ಬೇರೆ ಮನೆಯ ಬಾಗಿಲ ಪಕ್ಕದಲ್ಲೇ ವಾಸಿರೆಡ್ಡಿಯ ದೇಹ ಇತ್ತು. ಕಾಲಿಟ್ಟು ಒಳಗೆ ಹೋಗೋಕ್ಕೂ ಜಾಗವಿಲ್ಲದಂತೆ 4 ದಿಕ್ಕಲ್ಲೂ ರಕ್ತ ಚೆಲ್ಲಿತ್ತು. ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವರುಗಳು ಕೂಡ ಬೆಳ್ಳಂಬೆಳಗ್ಗೆ ಮರ್ಡರ್ ಅಂತ ವಿಷಯ ಕೇಳ್ತಿದ್ದಂತೆ ಸ್ಪಾಟ್ಗೆ ಓಡಿ ಬರ್ತಾರೆ. ಅದೇ ಟೈಮ್ಗೆ ವಾಸಿರೆಡ್ಡಿಯ ಅಣ್ಣ ಸುಧಾಕರ್ ರಾವ್ಗೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡಲಾಗುತ್ತೆ. ಇವರು ವಾಸಿರೆಡ್ಡಿಯ ಮನೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ವಾಸವಿದ್ರು. ಇತ್ತ ಪೊಲೀಸರು ಸ್ಪಾಟ್ಗೆ ಬಂದು ಮೊದಲಿಗೆ ವಾಸಿರೆಡ್ಡಿಯ ಬಾಡಿನ ಗಮನಿಸ್ತಾರೆ. ಅವರ ಕುತ್ತಿಗೆಯನ್ನ ಯಾವುದೋ ಒಂದು ಶಾರ್ಪ್ ಚಾಕುವಿನಿಂದ ಕುಯ್ಯಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಜೊತೆಗೆ ತಲೆಯ ಭಾಗದಲ್ಲೂ ಗಾಯಗಳಿವೆ. ಅಂದ್ರೆ ಕ್ಲಿಯರ್ ಆಗಿ ಇದೊಂದು ಮರ್ಡರ್ ಅನ್ನೋದು ಗೊತ್ತಾಗ್ತಿತ್ತು. ಅದೇ ಟೈಮ್ಗೆ ಫಾರೆನ್ಸಿಕ್ ಹಾಗೆ ಡಾಗ್ ಸ್ಕ್ವಾಡ್ ಅನ್ನ ಲೊಕೇಶನ್ಗೆ ಕರೆಸಿಕೊಳ್ಳಲಾಯಿತು. ಮನೆಯ ಮೇನ್ ಡೋರ್ ಲಾಕ್ ಆಗಿರಲಿಲ್ಲ. ಜಸ್ಟ್ ಪುಷ್ ಮಾಡಿದ್ರೆ ಓಪನ್ ಆಗ್ತಿತ್ತು. ಹಾಗಾಗಿ ಇಲ್ಲಿ ಫೋರ್ಸ್ಫುಲ್ ಎಂಟ್ರಿ ಇರಲಿಲ್ಲ. ನಂತರ ಪೊಲೀಸರು ಹಾಗೆ ಅಲ್ಲಿಯ ಕೆಲವು ಲೋಕಲ್ಗಳು ಮನೆಯ ಒಳಗೆ ಪ್ರವೇಶಿಸ್ತಾರೆ. ಮನೆಯ ಒಳಗಡೆ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ನೋಡ್ತಾರೆ. ಪಕ್ಕದಲ್ಲಿದ್ದ ಬೆಡ್ರೂಮ್ಗೆ ಹೋದ್ರೆ ಕಂಪ್ಲೀಟ್ ಬೆಡ್ ಕೆಂಪು ಬಣ್ಣಕ್ಕೆ ತಿರುಗಿ ಅದರ ಮೇಲೆ ಸುನೀತರ ದೇಹ ವಾಸಿರೆಡ್ಡಿಯ ದೇಹದಂತೆ ಕುತ್ತಿಗೆ ಕಟ್ಟಾಗಿ
ತಲೆಯಲ್ಲೆಲ್ಲ ಗಾಯಗಳೊಂದಿಗೆ ಬಿದ್ದಿರೋದನ್ನ ಗಮನಿಸ್ತಾರೆ. ನಂತರ ವಾಸಿರೆಡ್ಡಿಯ ಅಣ್ಣ ಸುಧಾಕರ್ ರಾವ್ ವಾಸಿರೆಡ್ಡಿಯ ಮಗ ಗೋಪಿಚಂದ್ಗೆ ಕಾಲ್ ಮಾಡಿ ಮನೆಯಲ್ಲಿ ನಡೆದಿರೋ ಘಟನೆಯನ್ನ ವಿವರಿಸ್ತಾರೆ. ಗೋಪಿಚಂದ್ ನಲ್ಲೂರ್ನ ರಾಮ್ಜಿ ನಗರ್ನಲ್ಲಿ ವಾಸವಿದ್ರು. ತಕ್ಷಣ ವಿಷಯ ತಿಳಿದು ಗೋಪಿಚಂದ್ ಕೂಡ ಮನೆಗೆ ಬರ್ತಾರೆ. ನಂತರ ಗೋಪಿಚಂದ್ ಅನ್ನೋನ್ ಮೇಲೆ ತನ್ನ ತಂದೆ ತಾಯಿಯ ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡಿಸ್ತಾರೆ. ಇದೊಂದು ಡಬಲ್ ಮರ್ಡರ್ ಪ್ರಕರಣ, ಬಹಳನೇ ಸೀರಿಯಸ್ ಕ್ರೈಮ್. ಹಾಗಾಗಿ ಪೊಲೀಸರು ನಿಮಿಷಗಳನ್ನು ವೇಸ್ಟ್ ಮಾಡದೆ ತಮ್ಮ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಈ ಕೇಸ್ನಲ್ಲಿ ಪೊಲೀಸರು 2 ಟೀಮ್ಗಳನ್ನ ಫಾರ್ಮ್ ಮಾಡ್ತಾರೆ. ಒಂದು ಟೀಮ್ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ರೆ ಮತ್ತೊಂದು ಟೀಮ್ ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡೋ ಕಾರ್ಯವನ್ನ ವಹಿಸಲಾಗುತ್ತೆ. ಮನೆಯ ಒಳಗಿನ ಸ್ಥಿತಿ ನೋಡಿದ್ರೆ ಇದೊಂದು ಕ್ಲಿಯರ್ ಆಗಿ ಕಳ್ಳತನಕ್ಕೆ ನಡೆದಿರೋ ಕೊಲೆಯ ಹಾಗೆಯೇ ಕಾಣಿಸ್ತಿತ್ತು. ಯಾಕೆಂದ್ರೆ ಮನೆಯ ವಾರ್ಡ್ರೋಬ್, ಕ್ಯಾಬಿನೆಟ್ಸ್, ಮನೆಯ ಬೆಡ್ರೂಮ್ ನ ಬಟ್ಟೆಗಳು, ಲಾಕರ್ಗಳು ಎಲ್ಲವನ್ನೂ ಓಪನ್ ಮಾಡಲಾಗಿತ್ತು. ಮನೆಯಿಂದ ಹಣ ಕಳುವಾಗಿರೋ ಶಂಕೆ ಪೊಲೀಸರಿಗೆ ಬರುತ್ತೆ. ಮನೆಯ ಮೊದಲನೇ ಮಹಡಿಯಲ್ಲಿ ಕೂಡ ಒಂದು ಲಾಕರ್ ಅನ್ನ ಇಡಲಾಗಿತ್ತು. ಆದ್ರೆ ಆ ಲಾಕರ್ ನ ಓಪನ್ ಮಾಡೋ ಪ್ರಯತ್ನ ಪಟ್ಟಿದ್ರು ಅದು ಓಪನ್ ಆಗಿರಲಿಲ್ಲ. ಇಡೀ ಮನೆಯನ್ನ ಸರ್ಚ್ ಮಾಡಿದಾಗ ಮನೆಯಿಂದ ಕ್ಯಾಶ್ ಮಾತ್ರ ಕಳುವಾಗಿರೋ ಹಾಗೆ ಕಾಣಿಸ್ತಿತ್ತು, ಬಿಟ್ರೆ ಚಿನ್ನವೇನು ಕಾಣೆಯಾಗಿರ್ಲಿಲ್ಲ. ಈ ಘಟನೆಯ ಹಿಂದಿನ ದಿನದಂದು ವಾಸಿರೆಡ್ಡಿ ಹಾಗೆ ಸುನೀತಾರನ್ನ ಬಹಳಷ್ಟು ಜನ ನೋಡಿದ್ರು. ಈವನ್ ಕ್ಯಾಂಟೀನ್ ನಲ್ಲಿ ಯಥಾ ಪ್ರಕಾರ ತಮ್ಮ ಕೆಲಸ ಕಾರ್ಯ ಮುಗಿಸಿ ಮನೆಗೆ ವಾಪಸ್ಸಾಗಿದ್ರು. ಪೊಲೀಸರಿಗೆ ಘಟನೆಯ ಗಂಭೀರತೆ ಹಾಗೆ ಕ್ರೂರತೆ ನೋಡಿ ಈ ಕೆಲಸ ಒಬ್ಬನಿಂದ ಸಾಧ್ಯವಿಲ್ಲ, ಇದರಲ್ಲಿ ಒಬ್ಬನಿಗಿಂತ ಹೆಚ್ಚು ಜನ ಶಾಮೀಲಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಸುನೀತಾ ಮನೆಯ ಬಾಗಿಲನ್ನ ರಾತ್ರಿ ಓಪನ್ ಆಗಿ ಇಡ್ತಿದ್ರು, ಅಂದ್ರೆ ಲಾಕ್ ಹಾಕ್ತಿರಲಿಲ್ಲ. ಯಾಕೆಂದ್ರೆ ವಾಸಿರೆಡ್ಡಿ ಮನೆಗೆ ಬಂದಾಗ ತಾನೇನಾದ್ರೂ ಮಲಗಿದ್ರೆ ಆರಾಮಾಗಿ ಒಳಗೆ ಬರ್ಲಿ ಅಂತ. ವಾಸಿರೆಡ್ಡಿಯ ಅಣ್ಣ ಹಾಗೂ ಮಗನಿಂದ ಗೊತ್ತಾಗತ್ತೆ ಪ್ರತಿದಿನ ಕ್ಯಾಂಟೀನ್ ನಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಿತ್ತೋ ಅಷ್ಟು ಹಣವನ್ನ ವಾಸಿರೆಡ್ಡಿ ರಾತ್ರಿ ಮನೆಗೆ ತಗೊಂಡು ಬರ್ತಿದ್ರು ಅಂತ. ಪ್ರೈಮರಿ ಇನ್ವೆಸ್ಟಿಗೇಷನ್ ಬಳಿಕ 2 ಶವಗಳನ್ನ ಪೋಸ್ಟ್ ಮಾರ್ಟಮ್ಗಾಗಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸಿಕೊಡ್ತಾರೆ. ಒಂದು ಕಡೆ ಈ ಕೊಲೆಗಳು ಕಳ್ಳತನದ ಟೈಮ್ ನಲ್ಲಿ ನಡೆದ ಘಟನೆ ಅಂತ ಕಾಣಿಸ್ತಿದ್ರು, ಮತ್ತೊಂದು ಸೈಡ್ ನಿಂದ ಇದು ಬೇರೆನೇ ಏನೋ ನಡೆದಿರೋ ಹಾಗೆ ಕಾಣಿಸ್ತಿತ್ತು. ಯಾಕೆಂದ್ರೆ ಮನೆಯಲ್ಲಿ ಬಹಳಷ್ಟು ಬೆಲೆ ಬಾಳೋ ವಸ್ತುಗಳಿದ್ವು. ಈವನ್ ಸುನೀತಾ ಬಹಳಷ್ಟು ಆಭರಣಗಳನ್ನ ಹಾಕೊಂಡಿದ್ರು. ಹಾಗೆ ಕೃಷ್ಣರಾವ್ ಕೂಡ ಚೈನ್ ಹಾಗೆ ರಿಂಗ್ ಹಾಕೊಂಡಿದ್ರು. ಆದ್ರೆ ಈ ಕ್ರಿಮಿನಲ್ಗಳು ಮನೆಯಲ್ಲಿದ್ದ ಹಾರ್ಡ್ ಕ್ಯಾಶ್ ಬಿಟ್ರೆ ಬೇರೆ ಏನನ್ನೂ ತಗೊಂಡೋಗಿರ್ಲಿಲ್ಲ. ಹಾಗಾಗಿ ಪೊಲೀಸರು ಈಗ ತಮ್ಮ ಇನ್ವೆಸ್ಟಿಗೇಷನ್ ದಿಕ್ಕನ್ನ ಕಳ್ಳತನ ಬಿಟ್ಟು ವಾಸಿರೆಡ್ಡಿ ಹಾಗೆ ಸುನೀತಾ ದಂಪತಿಗಳಿಗೆ ಯಾರಾದ್ರೂ ಶತ್ರುಗಳಿದ್ದಾರಾ, ಯಾರೊಂದಿಗಾದ್ರೂ ಜಗಳ ಆಗಿದ್ಯಾ, ಏನಾದ್ರೂ ಯಾರಿಗೂ ತಿಳಿಯದ ಷಡ್ಯಂತ್ರ ನಡೆದಿದ್ಯಾ ಅಂತ ತಿಳಿಯೋಕೆ ವಾಸಿರೆಡ್ಡಿ ಹಾಗೆ ಸುನೀತಾರ ಕಂಪ್ಲೀಟ್ ಹಿಸ್ಟ್ರಿನ ತೆಗೆಯೋಕೆ ಶುರು ಮಾಡ್ತಾರೆ. ವಾಸಿರೆಡ್ಡಿ ಹಾಗೆ ಸುನೀತಾ ಬೇಸಿಕಲಿ ಇಂದೂಪಳ್ಳಿಯವರು. ಇವರಿಗೆ 2 ಗಂಡು ಮಕ್ಕಳು, ಸಾಯಿ ಚಂದ್ ಹಾಗೂ ಗೋಪಿಚಂದ್. ಹೀಗೆ 25 ವರ್ಷಗಳ ಹಿಂದೆ ಈ ದಂಪತಿಗಳು ಕೆಲಸ ಅರಸಿ ಹಳ್ಳಿ ಬಿಟ್ಟು ನೆಲ್ಲೂರು ಡಿಸ್ಟಿಕ್ಗೆ ಬಂದು ಒಂದು ಕ್ಯಾಂಟೀನ್ ನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬರ್ತಿದ್ದ ಆದಾಯದಿಂದಲೇ 2 ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸ್ತಾರೆ. ಮುಂದೆ ದೊಡ್ಡ ಮಗ ಸಾಯಿ ಚಂದ್ಗೆ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಸಿಗುತ್ತೆ. ಹಾಗಾಗಿ ಆತ ವೈಜಾಗ್ಗೆ ಶಿಫ್ಟ್ ಆಗ್ತಾನೆ. ನಂತರ ಮದುವೆ ಕೂಡ ಮಾಡ್ಕೋತ್ನು ಪತ್ನಿಯೊಂದಿಗೆ ಪರ್ಮನೆಂಟ್ ಆಗಿ ವೈಜಾಗ್ ನಲ್ಲಿ ಉಳ್ಕೋತಾನೆ. ಕಿರಿಯ ಮಗ ಗೋಪಿಚಂದ್ ನೆಲ್ಲೂರಿನಲ್ಲಿ ಮಥುರಾ ಎಂಬ ಹೋಟೆಲ್ ಸ್ಟಾರ್ಟ್ ಮಾಡ್ತಾನೆ. ನಂತರ ಈತನೂ ಕೂಡ ಮದುವೆಯಾಗಿ ತನ್ನ ಫ್ಯಾಮಿಲಿಯೊಂದಿಗೆ ರಾಮ್ಜಿ ನಗರ್ನಲ್ಲೇ ಉಳ್ಕೋತಾನೆ. ಕಳೆದ 6 ವರ್ಷಗಳ ಹಿಂದೆ ವಾಸಿರೆಡ್ಡಿ ಈ ಅಶೋಕ್ ನಗರ್ನಲ್ಲಿ ಒಂದು ಸೈಟ್ ತಗೊಂಡು ಈ ಮನೆಯನ್ನ ನಿರ್ಮಿಸ್ತಾರೆ. ಇದೊಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ. ಯಾರೊಂದಿಗೂ ಜಗಳ ವಿವಾದ ಏನೂ ಇರಲಿಲ್ಲ. ಗಂಡ ಹೆಂಡತಿ ಇಬ್ಬರು ಕ್ಯಾಂಟೀನ್ ನೋಡ್ಕೊಳ್ಳೋದು ಬಿಟ್ರೆ ಬೇರೆ ಏನು ಮಾಡ್ತಿರ್ಲಿಲ್ಲ. ದಿನದ ಬಹುಪಾಲು ಸಮಯ ಕ್ಯಾಂಟೀನ್ ನಲ್ಲೇ ಕಳಿತಿದ್ರು. ಮನೆಯಲ್ಲಿ ಯಾವುದೇ ತರಹದ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇರಲಿಲ್ಲ. ಹೀಗೆ ಎಲ್ಲವೂ ಸರಿ ಇದ್ರೂ ಈ ಕೊಲೆ ಯಾಕೆ ಆಯ್ತು? ನಂತರ ಪೊಲೀಸರು ಡಾಗ್ ಸ್ಕ್ವಾಡ್ ನ ಹೆಲ್ಪ್ ತಗೊಂಡು ಮನೆಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಒಂದು ಚಾಕು, ಒಂದು ರಾಡ್ ಹಾಗೆ ಒಂದು ಮೊಬೈಲ್ ಫೋನ್ ನ ಜಪ್ತಿ ಮಾಡ್ತಾರೆ. ಮನೆಯಲ್ಲಿ ಟೋಟಲ್ ಆಗಿ 3 ಫೋನ್ಗಳಿತ್ತು. ಅದರಲ್ಲಿ 2 ಫೋನ್ ಕಳುವಾಗಿದ್ರೆ ಒಂದು ಫೋನ್ ಡಾಗ್ ಸ್ಕ್ವಾಡ್ ನಿಂದಾಗಿ ಜಪ್ತಿ ಮಾಡಲಾಗುತ್ತೆ. ಮನೆಯಲ್ಲಿ ಪ್ರತಿ ಜಾಗಗಳನ್ನು ಫಾರೆನ್ಸಿಕ್ ಟೀಮ್ ಫಿಂಗರ್ ಪ್ರಿಂಟ್ ಗಾಗಿ ಶೋಧಿಸ್ತಾರೆ. ಪೋಸ್ಟ್ ಮಾರ್ಟಮ್ ನ ನಂತರ ದೇಹವನ್ನ ಫ್ಯಾಮಿಲಿ ಮೆಂಬರ್ ಗಳಿಗೆ ಹಸ್ತಾಂತರಿಸಲಾಗುತ್ತೆ. ನಂತರ ದೇಹವನ್ನ ತಮ್ಮ ಹಳ್ಳಿಯಾಗಿದ್ದ ಇಂದುಗಾಪಲ್ಲಿಗೆ ತಗೊಂಡು ಹೋಗ್ತಾರೆ ಅಂತಿಮ ಸಂಸ್ಕಾರಕ್ಕಾಗಿ. ಆಗಸ್ಟ್ 29ಕ್ಕೆ ವಾಸಿರೆಡ್ಡಿ ಹಾಗೆ ಸುನೀತಾರ ಅಂತಿಮ ಸಂಸ್ಕಾರವು ಮಾಡಿ ಮುಗಿಸಲಾಯಿತು. ಈಗ ನಿಧಾನವಾಗಿ ಈ ಕೇಸ್ ಬೆಳಕಿಗೆ ಬರೋಕೆ ಶುರುವಾಯಿತು. ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಲೈನ್ ಆಗೋಕೆ ಶುರುವಾಯಿತು. ಮೀಡಿಯಾಗಳಲ್ಲಿ ಈ ವಿಷಯ ಹಾಟ್ ಟಾಪಿಕ್ ಆಗಿತ್ತು. ಯಾಕೆಂದ್ರೆ ಇದೊಂದು ಜಸ್ಟ್
ವೃದ್ಧ ದಂಪತಿಗಳ ಡಬಲ್ ಮರ್ಡರ್ ಕೇಸ್ ಆಗಿರಲಿಲ್ಲ. ಸುನೀತಾ ರಾವ್ ಟಿಡಿಪಿ ಅಂದ್ರೆ ತೆಲುಗು ದೇಶಂ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ ಆಗಿದ್ರು. ರೀಸೆಂಟ್ ಆಗಿ ಸುನೀತಾ ಟಿಡಿಪಿ ಮೂಲಕ ಅಲ್ಲಿಯ ಲೋಕಲ್ ಜನಗಳ ಪ್ರಾಬ್ಲಮ್ ತಗೊಂಡು ಮೀಡಿಯಾ ಮುಂದೆ ಬಂದು ಮಾತಾಡಿದ್ರು. ಈವನ್ ಆಗಿನ ಪ್ರೆಸೆಂಟ್ ಗವರ್ಮೆಂಟ್ ನ ತರಾಟೆಗೆ ತಗೊಂಡಿದ್ರು. ಯಾವಾಗ ಸುನೀತಾರ ಕೊಲೆ ವಿಷಯ ಮೀಡಿಯಾ ಮೂಲಕ ಎಲ್ಲರಿಗೂ ತಿಳಿತೋ ಆಗ ಈ ಪ್ರಕರಣ ರಾಜಕೀಯಕ್ಕೆ ತಿರುಗುತ್ತೆ. ಈ ಕೊಲೆಯ ಹಿಂದೆ ರಾಜಕೀಯ ಕೈವಾಡ ಇದ್ದು ಅದಕ್ಕೆ ಕಳ್ಳತನ ಅಥವಾ ದರೋಡೆಯ ಆಂಗಲ್ ಕೊಡಲಾಗ್ತಿದೆ ಅಂತ ಟಿಡಿಪಿಯ ನೆಲ್ಲೂರ್ನ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಕೂಡ ತಮ್ಮ ಸಂಶಯನ ಹೊರಹಾಕ್ತಾರೆ. ಇದರಲ್ಲೇನೋ ದೊಡ್ಡ ಷಡ್ಯಂತ್ರ ಇದೆ ಅಂತ. ಈವನ್ ಟಿಡಿಪಿಯ ಅನೇಕ ಲೀಡರ್ಗಳು ವಾಸಿರೆಡ್ಡಿ ಹಾಗೆ ಸುನೀತಾರ ಮನೆಯವರನ್ನ ಮೀಟ್ ಮಾಡಿ ಮಾತಾಡಿಸ್ತಾರೆ. ಯಾವಾಗ ಈ ಕೇಸ್ ಪೊಲಿಟಿಕಲ್ ಆಂಗಲ್ ತಗೊಳುತ್ತೋ ಆಗ ಆಟೋಮ್ಯಾಟಿಕಲಿ ಪೊಲೀಸರ ಮೇಲೆ ಒತ್ತಡ ಏರೋಕೆ ಶುರುವಾಗುತ್ತೆ. ಮೊದಲಿಗೆ ಈ ಕೇಸ್ ನಲ್ಲಿ 2 ಟೀಮ್ ನ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸರು ಈಗ 5 ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ನಿಂದ ಹಿಡಿದು SP ವರೆಗೆ ಎಲ್ಲರೂ ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗ್ತಾರೆ. ಈ ಎಲ್ಲ ಸನ್ನಿವೇಶಗಳು ಕೊಲೆಯಾದ 1-2 ದಿನಗಳಲ್ಲೇ ನಡೀತಿತ್ತು. ನಂತರ ಪೊಲೀಸರು ಆ ದಂಪತಿಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡ್ತಾರೆ. ಏನಾದ್ರೂ ಹಣದ ವ್ಯವಹಾರದಲ್ಲಿ ಏರುಪೇರಾಗಿದ್ಯಾ ಅಂತ. ನಂತರ ಅಲ್ಲಿಯ ಲೋಕಲ್ ಕಳ್ಳತನದ ಲೀಸ್ಟ್ ನಲ್ಲಿರೋ ಎಲ್ಲರನ್ನೂ ಕರೆಸಿ ವಿಚಾರಿಸಲಾಗುತ್ತೆ. ಅವರು ಜೈಲ್ನಲ್ಲಿದ್ರು ಅಥವಾ ಬೇಲ್ ಮೇಲೆ ಹೊರಗಿದ್ರು ಸರಿ, ಎಲ್ಲರನ್ನೂ ಕರೆಸಿ ವಿಚಾರಿಸ್ತಾರೆ. ಅಂದ್ರೆ ಪೊಲೀಸರು ತಮ್ಮ ಬಂದೂಕಿನಲ್ಲಿದ್ದ ಎಲ್ಲಾ ಬುಲೆಟ್ ಗಳನ್ನು ಖಾಲಿ ಮಾಡಿದ್ರು. ಅಂದ್ರೆ ಎಲ್ಲ ಆಂಗಲ್ ಗಳಿಂದಲೂ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸಿದ್ರು ಅಂತ. ಆದ್ರೆ ಪೊಲೀಸರ ಮೇಲೆ ರಾಜಕೀಯ ಒತ್ತಡ, ಮೀಡಿಯಾ ಪ್ರೆಷರ್, ಜನಗಳ ಪ್ರೆಷರ್, ಫ್ಯಾಮಿಲಿ ಮೆಂಬರ್ಗಳ ಪ್ರೆಷರ್ ಜೊತೆಗೆ ಇದೊಂದು ಹೈ ಪ್ರೊಫೈಲ್ ಕೇಸ್. ಬಟ್ ಪೊಲೀಸರ ಕೈ ಮಾತ್ರ ಖಾಲಿಯಾಗಿತ್ತು. ಈವನ್ ವಾಸಿರೆಡ್ಡಿ ಹಾಗೂ ಸುನೀತಾರ ಕಾಲ್ ಡೀಟೇಲ್ಸ್ ಗಳನ್ನು ಚೆಕ್ ಮಾಡ್ತಾರೆ. ಆದ್ರೆ ಅದರಲ್ಲೂ ಏನೊಂದು ಸಂಶಯ ಪಡುವಂತಿರದಿರಲಿಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕಂಪ್ಲೀಟ್ ಖಾಲಿ. ಫ್ಯಾಮಿಲಿ ಮೆಂಬರ್ ಗಳಿಂದ ಹಿಡಿದು ನೆಂಟರಿಷ್ಟರು, ನೆರೆಹೊರೆಯವರು, ಕ್ಯಾಂಟೀನ್ ನ ಸ್ಟಾಫ್ಗಳು ಎಲ್ಲರನ್ನೂ ವಿಚಾರಿಸಿ ಆಗಿತ್ತು. ಆದ್ರೆ ಯಾರೊಬ್ಬರ ಮೇಲೂ ಡೌಟ್ ಇರಲಿಲ್ಲ. ಎಲ್ಲ ಕ್ಲೀನ್ ಸ್ಲೇಟ್ ತರ ಇತ್ತು. ಈಗ ಡೇಟ್ ಬರುತ್ತೆ 29 ಆಗಸ್ಟ್. ಇದೇ ಟೈಮ್ ನಲ್ಲಿ CCTV ಫುಟೇಜ್ ಚೆಕ್ ಮಾಡೋಕೆ ಹಾಕಿದ್ದ ಒಂದು ಟೀಮ್ ನಿಂದ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಂದ್ರೆ ಕೊಲೆಯ ಹಿಂದಿನ ದಿನ ರಾತ್ರಿ ವಾಸಿರೆಡ್ಡಿ ದಂಪತಿಗಳ ಮನೆಯ ಮುಂದೆ ಇಬ್ಬರು ಯುವಕರು ಸಂಶಯಾಸ್ಪದವಾಗಿ ನಡೆದಾಡ್ತಿರೋದು ಕಾಣಿಸುತ್ತೆ. ಅವರಿಬ್ಬರು ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ್ರೆ ಮತ್ತೊಮ್ಮೆ ಬೈಕ್ ನಲ್ಲಿ ಓಡಾಡ್ತಿದ್ರು. ಇದನ್ನ ಹಲವಾರು ಸರ್ತಿ ಅದೇ ರೋಡ್ ನಲ್ಲಿ ಆ ಇಬ್ಬರು ಮಾಡ್ತಾ ಇರೋದು ತಿಳಿದು ಬರುತ್ತೆ. ಆದ್ರೆ ಆ CCTV ಕ್ಯಾಮೆರಾದಲ್ಲಿ ಅವರ ಮುಖ ಸರಿಯಾಗಿ ಕಾಣಿಸ್ತಿರಲಿಲ್ಲ. ಆದ್ರೆ ಇದಾಗಿ ಕೆಲವೇ ಟೈಮ್ಗೆ ಪೊಲೀಸರಿಗೆ ಮತ್ತೊಂದು CCTV ಫುಟೇಜ್ ಕೈಗೆ ಸಿಗುತ್ತೆ. ಆ ಫುಟೇಜ್ ಅದೇ ಶ್ರೀರಾಮ್ ಕ್ಯಾಂಟೀನ್ ನದು. ಅದರಲ್ಲೂ ಇಬ್ಬರು ಹುಡುಗರು ಸಂಶಯಾಸ್ಪದವಾಗಿ ಮಾತಾಡ್ತಿರೋದು, ನಡೀತಿರೋದು ಕಾಣಿಸುತ್ತೆ. ಇತ್ತ ಮನೆಯಿಂದ ಫಾರೆನ್ಸಿಕ್ ಟೀಮ್ ಕಲೆಕ್ಟ್ ಮಾಡಿದ್ದ ಫಿಂಗರ್ ಪ್ರಿಂಟ್ ನಲ್ಲಿ ಮನೆಯ ಸದಸ್ಯರು ಬಿಟ್ರೆ, ಅಂದ್ರೆ ವಾಸಿರೆಡ್ಡಿ ಹಾಗೂ ಸುನೀತಾ ಬಿಟ್ರೆ 2 ವ್ಯಕ್ತಿಗಳ ಹೊಸ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಅಂದ್ರೆ 2 ಅನ್ನೋನ್ ಫಿಂಗರ್ ಪ್ರಿಂಟ್ ಗಳು. ನಂತರ ಪೊಲೀಸರು ಆ ಫಿಂಗರ್ ಪ್ರಿಂಟ್ ಗಳನ್ನ ಇಟ್ಕೊಂಡು ಫ್ಯಾಮಿಲಿ ಮೆಂಬರ್ ಗಳಿಂದ ಹಿಡಿದು ನೆಂಟರಿಷ್ಟರು, ನೆರೆಹೊರೆಯವರು, ಕ್ಯಾಂಟೀನ್ ನ ಸ್ಟಾಫ್ಗಳು ಎಲ್ಲರ ಫಿಂಗರ್ ಪ್ರಿಂಟ್ ತೆಗೆದು ಮ್ಯಾಚ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಪೊಲೀಸರಿಗೆ ವಾಸಿರೆಡ್ಡಿ ಮನೆಯಲ್ಲಿ ಮೊದಲೇ ಒಮ್ಮೆ ಕಳ್ಳತನ ಮಾಡೋ ಪ್ರಯತ್ನ ಮಾಡಲಾಗಿತ್ತು ಅನ್ನೋ ಅಂಶ ತಿಳಿದು ಬರುತ್ತೆ. ಅಂದ್ರೆ ಆ ಟೈಮ್ ನಲ್ಲಿ ವಾಸಿರೆಡ್ಡಿ ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿರಲಿಲ್ಲ. ಮೇ ಬಿ ಅದೇ ಕಳ್ಳರು ಮತ್ತೆ ಮನೆಗೆ ಕನ್ನ ಹಾಕಿರಬಹುದು ಅನ್ನೋ ಆಂಗಲ್ ಕೂಡ ಈ ಕೇಸ್ಗೆ ಬರುತ್ತೆ. ಮತ್ತೊಂದು ಕಡೆ ಆ CCTV ಫುಟೇಜ್ ನಲ್ಲಿ ಕ್ಯಾಪ್ಚರ್ ಆಗಿದ್ದ ಆ ಇಬ್ಬರು ಯುವಕರ ಫೋಟೋಗಳನ್ನ ಮನೆಯ ಸದಸ್ಯರಿಗೆ ತೋರಿಸಿದಾಗ ಅವರುಗಳು ಇಮಿಡಿಯೇಟ್ ಆಗಿ ಆ ಇಬ್ಬರು ಯಾರೆಂದು ಹೇಳ್ತಾರೆ. ಈ ಇಬ್ಬರು ಯುವಕರನ್ನ ಪೊಲೀಸರು ಮೊದಲೇ ಅನೇಕ ಬಾರಿ ವಿಚಾರಣೆ ಮಾಡಿಯಾಗಿತ್ತು. ಅವರಿಬ್ಬರು ಕೊಲೆ ಆದಾಗಿನಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೂ ಫ್ಯಾಮಿಲಿಯ ಜೊತೆಗೇ ಇದ್ರು. ಹಾಗಾಗಿ ಪೊಲೀಸರಿಗೆ ಡೌಟೇ ಬರಲಿಲ್ಲ. ಇವರಿಬ್ಬರು ಬೇರೆ ಯಾರೂ ಅಲ್ಲ, ವಾಸಿರೆಡ್ಡಿ ಹಾಗೂ ಸುನೀತಾರ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ಸ್. ನಂತರ ಪೊಲೀಸರು ಆ ಫಿಂಗರ್ ಪ್ರಿಂಟ್ ನ ಇವರಿಬ್ಬರ ಫಿಂಗರ್ ಪ್ರಿಂಟ್ ಜೊತೆಗೆ ಮ್ಯಾಚ್ ಮಾಡಿಸ್ತಾರೆ. ಅದರ ರಿಪೋರ್ಟ್ ಬರೋಕು ಮುಂಚೆ ಇವರಿಬ್ಬರ ಬಗ್ಗೆ ತಿಳ್ಕೊಳ್ಳಕ್ಕೆ ಇಬ್ಬರು ಪೊಲೀಸರನ್ನ ಬಿಡಲಾಗುತ್ತೆ. ಇದರಲ್ಲಿ ಒಬ್ಬನ ಹೆಸರು ಕಲಗಂಡ ರಾಮಕೃಷ್ಣ. ಈತನಿಗೆ 22 ವರ್ಷ ವಯಸ್ಸು. ಈತ ವಾಸಿರೆಡ್ಡಿಗೆ ದೂರದ ನೆಂಟ, ಹಾಗೆ ಕ್ಯಾಂಟೀನ್ ನಲ್ಲಿ ಕಳೆದ 5 ವರ್ಷಗಳಿಂದ ಕೆಲಸ ಮಾಡ್ತಿದ್ದ. ಮತ್ತೊಬ್ಬನ ಹೆಸರು ಮನ್ನೂರು ಶಿವಕುಮಾರ್. ಈತನಿಗೆ 26 ವರ್ಷ ವಯಸ್ಸು. ಈತ ವಾಸಿರೆಡ್ಡಿಯ ಕ್ಯಾಂಟೀನ್ ನಲ್ಲಿ ಕಳೆದ 10 ರಿಂದ 11 ವರ್ಷಗಳಿಂದ ಕೆಲಸ ಮಾಡ್ತಿದ್ದ. ಅಂದ್ರೆ ಇದರಲ್ಲಿ ಒಬ್ಬ ನೆಂಟ, ಮತ್ತೊಬ್ಬ ಹಳೆ ಕೆಲಸಗಾರ. ಇವರಿಬ್ಬರು ಆ ದಂಪತಿಗಳಿಗೆ ಒಂದು ರೀತಿಯ ಫ್ಯಾಮಿಲಿಯೇ ಆಗಿದ್ರು. ಇಬ್ಬರು ಮನೆಗೆ ಬಂದು ಹೋಗೋದು ಕಾಮನ್ ಆಗಿ ನಡೀತಾನೆ ಇತ್ತು. ಇವರಿಬ್ಬರ ಹಿಂದೆ ಹಾಕಲಾಗಿದ್ದ ಪೊಲೀಸರಿಂದ ಮತ್ತೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಂದ್ರೆ ಈ ಶಿವ ಹಾಗೂ ರಾಮಕೃಷ್ಣ ಆ ದಂಪತಿಗಳು ಕೊಲೆಯಾದ ಮಾರನೇ ದಿನ
ತಮ್ಮ ತಮ್ಮ ಮನೆಗಳಿಗೆ ಹೊಸ ವಾಷಿಂಗ್ ಮಿಷಿನ್, ಡಬಲ್ ಕಾಟ್ ಬೆಡ್, ಅಲ್ಮಾರಿ ಅಂತ ಫರ್ನಿಚರ್ ಗಳನ್ನ ಕೊಂಡ್ಕೊಂಡಿದ್ದಾರೆ ಅಂತ. ಈಗ ಇದನ್ನೆಲ್ಲ ಪರ್ಚೇಸ್ ಮಾಡಿರೋದು ದೊಡ್ಡ ವಿಷಯವೇನಲ್ಲ, ಯಾರು ಬೇಕಾದ್ರೂ ಕೊಂಡ್ಕೋತಾರೆ. ಇದರ ಆಧಾರದ ಮೇಲೆ ಇವರೇ ಅಪರಾಧಿಗಳು ಅನ್ನೋಕ್ಕಾಗಲ್ಲ. ಹಾಗಾಗಿ ಪೊಲೀಸರು ಇವರಿಬ್ಬರ ಕಾಲ್ ಡೀಟೇಲ್ಸ್ ನ ತೆಗೆಸ್ತಾರೆ. ಅದರಲ್ಲಿ ಆ ಕೊಲೆಯಾದ ಕ್ಷಣಕ್ಕೂ ಮುಂಚೆ ಹಾಗೂ ಕೊಲೆಯ ನಂತರ ಇವರಿಬ್ಬರು ಬಹಳ ಸರ್ತಿ ಫೋನ್ ನಲ್ಲಿ ಮಾತನಾಡಿರೋದು ತಿಳಿದು ಬರುತ್ತೆ. ಅವರ 1 ವರ್ಷದ ಕಾಲ್ ಹಿಸ್ಟ್ರಿಯಲ್ಲಿ ಮುಂಚೆ ಯಾವತ್ತೂ ಇಷ್ಟು ಬಾರಿ ಅವರಿಬ್ಬರ ನಡುವೆ ಕಾಲ್ ಎಕ್ಸ್ಚೇಂಜ್ ಆಗಿರಲಿಲ್ಲ. ಆದ್ರೆ ಕೊಲೆಯಾದ ದಿನ ಮಾತ್ರ ಹಲವಾರು ಬಾರಿ ಫೋನ್ ನಲ್ಲಿ ಮಾತಾಡಿದ್ರು. ಅದು ಅಲ್ಲದೆ ಸಡನ್ ಆಗಿ ಮನೆಗೆ ಹೊಸ ಹೊಸ ಫರ್ನಿಚರ್ ಗಳು ಕೂಡ ಬಂದಿತ್ತು. ಇಷ್ಟಕ್ಕೆಲ್ಲ ಹಣ ಎಲ್ಲಿಂದ ಬಂತು? ಇದೇ ಟೈಮ್ಗೆ ಫಾರೆನ್ಸಿಕ್ ಟೀಮ್ ನಿಂದ ಇವರಿಬ್ಬರ ಫಿಂಗರ್ ಪ್ರಿಂಟ್ಸ್ 90% ಮ್ಯಾಚ್ ಆಗುತ್ತೆ. ಅದು ಅಲ್ಲದೆ ಕೊಲೆಯಾದ ಟೈಮ್ ನಲ್ಲಿ ಮತ್ತೆ ಅದಕ್ಕೆ ಕೆಲ ಸಮಯದ ಮುಂಚೆ ಇಬ್ಬರ ಲೊಕೇಶನ್ ಗಳು ಕೂಡ ವಾಸಿರೆಡ್ಡಿ ಹಾಗೆ ಸುನೀತಾರ ಮನೆಯ ಬಳಿಯೇ ಲೊಕೇಟ್ ಆಗುತ್ತೆ. ಪೊಲೀಸರಿಗೆ ಇಷ್ಟು ಸಾಕಿತ್ತು ಇವರಿಬ್ಬರನ್ನ ಎತ್ತಾಕೊಂಡು ಹೋಗಿ ವಿಚಾರಿಸೋಕೆ. ಆಗಸ್ಟ್ 31, 2022ರಂದು ಅಂದ್ರೆ ಕೊಲೆಯಾದ 4 ದಿನಗಳ ನಂತರ ಮೊದಲಿಗೆ ಶಿವನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ. ಪೊಲೀಸರು ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಿದ್ದಂತೆ ಶಿವ ಬಾಯಿ ಬಿಡ್ತಾನೆ, ನಾನು ಹಾಗೂ ರಾಮಕೃಷ್ಣ ಸೇರ್ಕೊಂಡು ನಮ್ಮ ಮಾಲೀಕರಿಬ್ಬರನ್ನ ಕೊಲೆ ಮಾಡಿದ್ವಿ ಅಂತ. ಆಕ್ಚುಲ್ ಆಗಿ ಇವರಿಬ್ಬರು ಬಹಳನೇ ಟೈಮ್ ನಿಂದ ಇದರ ಪ್ಲಾನಿಂಗ್ ಮಾಡ್ತಿದ್ರು. ಇದಕ್ಕೂ ಮೊದಲೇ ಒಮ್ಮೆ ವಾಸಿರೆಡ್ಡಿ ಮನೆಗೆ ಕಳ್ಳತನ ಮಾಡೋ ಪ್ರಯತ್ನನೂ ಕೂಡ ಪಟ್ಟಿದ್ರು. ಆದ್ರೆ ಆ ಟೈಮ್ ನಲ್ಲಿ ಏನು ಸಿಕ್ಕಿರ್ಲಿಲ್ಲ. ಈ ಶಿವ ಕದ್ದು ವಾಸಿರೆಡ್ಡಿ ಮನೆಯ ಡೂಪ್ಲಿಕೇಟ್ ಕೀ ಕೂಡ ಮಾಡಿಸಿ ಇಟ್ಕೊಂಡಿದ್ದ. ವಾಸಿರೆಡ್ಡಿ ಹಾಗೆ ಸುನೀತಾ ಇವರಿಬ್ಬರನ್ನ ತಮ್ಮ ಫ್ಯಾಮಿಲಿಯ ಸದಸ್ಯರೇ ಅಂತ ಅನ್ಕೊಂಡು ಟ್ರೀಟ್ ಮಾಡ್ತಿದ್ದರಿಂದ ಅವರಿಬ್ಬರಿಗೂ ಇವರ ಮೇಲೆ ಚೂರು ಡೌಟೇ ಇರಲಿಲ್ಲ. ಮೊದಲಿಗೆ ಇವರಿಬ್ಬರು ಸಾಕಷ್ಟು ದಿನ ವಾಸಿರೆಡ್ಡಿಯ ಮನೆಯ ಸುತ್ತ ರಾತ್ರಿ ಹೊತ್ತು ಓಡಾಡ್ಕೊಂಡು ಆಕ್ಟಿವಿಟೀಸ್ ಗಳನ್ನ ನೋಟ್ ಮಾಡ್ಕೋತಾರೆ. ಅಂದ್ರೆ ಯಾರಾದ್ರೂ ಮನೆಗೆ ಬರ್ತಾರಾ ಹೋಗ್ತಾರಾ ಅಂತೆಲ್ಲ. ಇವರಿಬ್ಬರು ಆರಾಮಾಗಿ ವಾಸಿರೆಡ್ಡಿ ಮನೆಗೆ ಬಂದು ಹೋಗ್ತಾ ಇದ್ದಿದ್ರಿಂದ ಮನೆಯ ಒಳಗಡೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅವರಿಗೆ ಗೊತ್ತಿದ್ದ ಎಲ್ಲಾ ವಿಷಯಗಳಿಗಿಂತನೂ ಮುಖ್ಯವಾಗಿ ಅಡ್ವಾಂಟೇಜ್ ಆಗಿದ್ದು, ಯಾವಾಗ ರಾತ್ರಿ ಸುನೀತಾ ಬಾಗಿಲನ್ನ ಲಾಕ್ ಮಾಡದೆ ಓಪನ್ ಇಟ್ಟು ಮಲಗ್ತಿದ್ರೋ ಆ ವಿಷಯ. ಅಂದು ಕೂಡ ಡೋರ್ ಲಾಕ್ ಮಾಡದೆ ಮಲಗಿದ್ದ ಸುನೀತಾ ಇವರಿಬ್ಬರಿಗೆ ಮನೆಗೆ ಪ್ರವೇಶ ಮಾಡಲು ಸುಲಭ ದಾರಿ ಮಾಡಿಕೊಡ್ತಾರೆ. ಮನೆ ಒಳಗೆ ನಿಧಾನವಾಗಿ ಪ್ರವೇಶಿಸಿದ ಇಬ್ಬರು ಮೊದಲಿಗೆ ಸುನೀತಾರ ತಲೆಗೆ ರಾಡ್ ನಿಂದ ಹೊಡೆದು ನಂತರ ಕತ್ತಿಗೆ ಚಾಕುವನ್ನು ಬೀಸ್ತಾರ. ನಂತರ ಸುಮಾರು 11:30 ಹೊತ್ತಿಗೆ ವಾಸಿರೆಡ್ಡಿ ಮನೆಗೆ ಬಂದು ಬಾಗಿಲನ್ನು ತಳ್ಳಿ 1 ಹೆಜ್ಜೆ ಒಳಗಿಡ್ತಿದ್ದಂತೆ ಅವರ ತಲೆಗೂ ಬಲವಾಗಿ ಹೊಡೆದು ಕುತ್ತಿಗೆಗೆ ಚಾಕು ಬೀಸ್ತಾರೆ. ಇಬ್ಬರು ಸೈಲೆಂಟ್ ಆಗಿ ಸಾವನ್ನಪ್ತಾರೆ. ನಂತರ ವಾಸಿರೆಡ್ಡಿಯ ಪಾಕೆಟ್ ನಲ್ಲಿದ್ದ ಆ ದಿನದ ಕಲೆಕ್ಷನ್ ಅಮೌಂಟ್ 10,000 ರೂಪಾಯಿ ಜೊತೆಗೆ ಕೀಗಳನ್ನ ತಗೊಂಡು ಬೆಡ್ರೂಮ್ ನಲ್ಲಿದ್ದ ವಾರ್ಡ್ರೋಬ್ ಅನ್ನ ಓಪನ್ ಮಾಡ್ತಾರೆ. ಇವರಿಬ್ಬರಿಗೂ ವಾಸಿರೆಡ್ಡಿ ಹಾಗೆ ಸುನೀತಾ ಸಾಮಾನ್ಯವಾಗಿ ಹಣವನ್ನ ಎಲ್ಲಿ ಇಡ್ತಾರೆ ಅನ್ನೋ ಐಡಿಯಾ ಇತ್ತು. ಅದೇ ಪ್ರಕಾರ ಮನೆಯನ್ನೆಲ್ಲ ಹುಡುಕ್ತಾರೆ. ಮನೆಯ ಫಸ್ಟ್ ಫ್ಲೋರ್ ನಲ್ಲಿದ್ದ ಲಾಕರ್ ಮಾತ್ರ ಇವರಿಂದ ಹೊಡೆಯಲಾಗ್ಲಿಲ್ಲ. ಯಾಕೆಂದ್ರೆ ಜೋರಾಗಿ ಶಬ್ದ ಮಾಡಿದ್ರೆ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗುತ್ತೆ ಅಂತ ಅದನ್ನ ಹೊಡೆಯದೆ ಸುಮ್ಮನಾಗ್ತಾರೆ. ಇವರಿಗೆ ಗೊತ್ತಿತ್ತು ನಾವು ಚಿನ್ನ ಕದ್ರೆ ಅದನ್ನ ಮಾರುವಾಗ ಸಿಕ್ಕಿ ಹಾಕಿಕೊಳ್ತೀವಿ ಅಂತ. ಅದಕ್ಕಾಗಿ ಅವರಿಬ್ಬರು ಚಿನ್ನವನ್ನ ಮುಟ್ಟೋದಿಲ್ಲ, ಬದಲಿಗೆ ಬರೀ ಹಾರ್ಡ್ ಕ್ಯಾಶ್ ಮಾತ್ರ ಕಲೆಕ್ಟ್ ಮಾಡ್ಕೋತಾರೆ. ಟೋಟಲ್ ಆಗಿ 1,60,000 ದುಡ್ಡನ್ನ ಮನೆಯಿಂದ ಕಳ್ಳತನ ಮಾಡ್ತಾರೆ. ಜೊತೆಗೆ ಆ 3 ಮೊಬೈಲ್ಗಳನ್ನು ತಗೋತಾರೆ. ಕೊಲೆ ಮಾಡಿ ಕಳ್ಳತನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಬ್ಬರಿಗೂ ಮನೆಯಲ್ಲಿ ಎಲ್ಲೆಲ್ಲಿ CCTV ಕ್ಯಾಮೆರಾ ಹಾಕಲಾಗಿದೆ ಅನ್ನೋದು ಗೊತ್ತಿತ್ತು. ಅದರಿಂದ ತಪ್ಪಿಸಿಕೊಂಡೇ ಹೋಗ್ತಾರೆ. ಆದ್ರೆ ಅಕ್ಕಪಕ್ಕದ ಮನೆಯ CCTV ಕ್ಯಾಮೆರಾದಲ್ಲಿ ಸೆರೆ ಆಗ್ತಾರೆ. ಹಾಗಾಗಿ ಮನೆಗೆ ನುಗ್ಗೋವಾಗ ಆಗ್ಲಿ ಕೊಲೆ ಮಾಡೋವಾಗ ಆಗ್ಲಿ ವಾಸಿರೆಡ್ಡಿ ಮನೆಯ ಕ್ಯಾಮೆರಾದಲ್ಲಿ ಇವರಿಬ್ಬರು ಕಾಣಿಸಿಕೊಳ್ಳೋದೇ ಇಲ್ಲ. ನಂತರ ಇಬ್ಬರು ರಾಮಕೋಟೆಗೆ ಬಂದು ಕಳ್ಳತನ ಮಾಡಿದ್ದ ಹಣವನ್ನ ಹಂಚ್ಕೋತಾರೆ. ರಾಮಕೃಷ್ಣ 90,000 ಹಾಗೆ ಶಿವ 70,000 ಹಾಗೆ ಪಾಲ್ ಮಾಡ್ಕೋತಾರೆ. ಶಿವ ಕೊಟ್ಟ ಸ್ಟೇಟ್ಮೆಂಟ್ ನಿಂದಾಗಿ ಅದೇ ದಿನ ರಾಮಕೃಷ್ಣನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕದ್ದ ಹಣದಿಂದ ಇಬ್ಬರು ಮನೆಗೆ ಹೊಸ ಹೊಸ ಸಾಮಾನುಗಳನ್ನ ಖರೀದಿ ಮಾಡ್ತಾರೆ. ಅಂತಿಮ ಸಂಸ್ಕಾರದವರೆಗೂ ಫ್ಯಾಮಿಲಿಯೊಂದಿಗೆ ಇದ್ದು ಕಣ್ಣೀರಾಗ್ತಾರೆ. ಈಗ ಇದ್ದ ಪ್ರಶ್ನೆ, ಇವರಿಬ್ಬರು ವಾಸಿರೆಡ್ಡಿ ಹಾಗೆ ಸುನೀತಾರ ಕೊಲೆ ಯಾಕೆ ಮಾಡಿದ್ರು ಅನ್ನೋದು. ಈ ರಾಮಕೃಷ್ಣ ಅನ್ನೋನಿಗೆ ಬಹಳನೇ ಹಣದ ವ್ಯಾಮೋಹವಿತ್ತು. ಜೂಜು ಕೂಡ ಆಡ್ತಿದ್ದ. ಈತನಿಗೆ ಯಾವಾಗ್ಲೂ ವಾಸಿರೆಡ್ಡಿ ಹಾಗೆ ಸುನೀತಾರ ಹಣದ ಮೇಲೆ ಕಣ್ಣಿತ್ತು. ಕಳ್ಳತನ ಮಾಡಿದ್ರೆ ದೊಡ್ಡ ಅಮೌಂಟೇ ಸಿಗುತ್ತೆ ಅನ್ನೋ ಅಂದಾಜಿನಲ್ಲಿದ್ದ. ಆದ್ರೆ ಈ ಶಿವಕುಮಾರ್ಗೆ ಹಣದ ಮೇಲೆ ಅಷ್ಟಾಗಿ ವ್ಯಾಮೋಹ ಇರಲಿಲ್ಲ. ಆದ್ರೆ ಈತ ಈ ರೀತಿ ಮಾಡೋಕೆ ಕಾರಣವೇ ಬೇರೆ. ಕೆಲವು ಸಮಯದಿಂದ ವಾಸಿರೆಡ್ಡಿ ಶಿವನ ಮೇಲೆ ರೇಗಾಡ್ತಿದ್ರು. ಕಸ್ಟಮರ್ಗಳ ಮುಂದೆನೆ ಬೈತಿದ್ರು. ಈವನ್ ಸುನೀತಾ ಕೂಡ ಹಾಗೆಯೇ ಮಾಡ್ತಿದ್ರು. ವಾಸಿರೆಡ್ಡಿ ಹಾಗೆ ಸುನೀತಾ ಅಂದ್ಕೊಂಡಿದ್ರು ಶಿವ ನಮ್ಮ ಫ್ಯಾಮಿಲಿ ತರ ಮಗನೇ,
ಹಾಗೆ ಸ್ವಲ್ಪ ಜೋರಾಗಿ ಬೈದ್ರು ನಮ್ಮವನೇ ತಾನೆ ಅನ್ನೋ ಆಲೋಚನೆಯಲ್ಲಿದ್ರು. ಆದ್ರೆ ಶಿವ ಇದನ್ನ ನಾರ್ಮಲ್ ಆಗಿ ತಗೊಳ್ಳಿಲ್ಲ. ನಾನು 10-11 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಅಂಥದ್ರಲ್ಲಿ ನನಗೆ ಎಲ್ಲರ ಮುಂದೆ ಬೈತಾರಲ್ಲ ಅನ್ನೋದು ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಿಧಾನವಾಗಿ ಶಿವನ ಮನಸ್ಸಲ್ಲಿ ವಾಸಿರೆಡ್ಡಿ ಹಾಗೆ ಸುನೀತರ ವಿರುದ್ಧ ಒಳಗೆ ದ್ವೇಷ ಬೆಳೆಯೋಕೆ ಶುರುವಾಗಿತ್ತು. ಇವರಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ದರಿಂದ ಮಾತುಕತೆ ನಡೀತಾನೆ ಇತ್ತು. ಹೀಗೆ ಮಾತಾಡ್ತಾ ಇಬ್ಬರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ವಿಷಯಗಳನ್ನ ಹಂಚ್ಕೋತಾರೆ. ಒಬ್ಬನಿಗೆ ಹಣ ಲೂಟಿ ಮಾಡ್ಬೇಕಿತ್ತು, ಇನ್ನೊಬ್ಬನಿಗೆ ಕೊಲೆ ಮಾಡ್ಬೇಕಿತ್ತು. ಹಾಗಾಗಿ ಇಲ್ಲಿಂದ ಪ್ಲಾನಿಂಗ್ ನಡೆಯೋಕೆ ಶುರುವಾಗತ್ತೆ. ಕೊಲೆ ಪ್ಲಾನ್ ಶಿವ ಮಾಡಿದ್ರೆ ಕಳ್ಳತನದ ಪ್ಲಾನ್ ರಾಮಕೃಷ್ಣ ಮಾಡ್ತಾನೆ. ಹಾಗಾಗಿ ಘಟನೆ ನಡೆದು ಹಣ ಹಂಚ್ಕೊಳ್ಳೋ ಟೈಮ್ನಲ್ಲಿ ರಾಮಕೃಷ್ಣ ಶಿವನಿಗಿಂತ ಹೆಚ್ಚು ಹಣ ತಗೋತಾನೆ. ಆಗಸ್ಟ್ 31ರಂದು ಪೊಲೀಸರು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಈ ಕೇಸ್ನ ಡೀಟೇಲ್ ನ ಮೀಡಿಯಾ ಮುಂದೆ ಇಡ್ತಾರೆ. ಕೊನೆಯದಾಗಿ ಇವರಿಬ್ಬರಿಂದ 83,000 ಹಣವನ್ನ ಜಪ್ತಿ ಮಾಡಲಾಗುತ್ತೆ. ಮೊಬೈಲ್ ಫೋನ್, ಕೊಲೆಗೆ ಬಳಸಿದ್ದ ವೆಪನ್ಗಳು ಎಲ್ಲವನ್ನೂ ಕಲೆಕ್ಟ್ ಮಾಡಲಾಗುತ್ತೆ. ಪೊಲೀಸರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಆಗಿದೆ. ಕೇಸ್ ಇನ್ನು ಸೆಷನ್ ಕೋರ್ಟ್ ನಲ್ಲೇ ನಡೀತಿದೆ. ವೀಕ್ಷಕರೇ, ಒಬ್ಬನಿಗೆ ಕೊಲೆ ಮಾಡಬೇಕಿತ್ತು, ಇನ್ನೊಬ್ಬನಿಗೆ ಲೂಟಿ ಮಾಡಬೇಕಿತ್ತು. ಇದರ ಮಧ್ಯೆ ಈ ವೃದ್ಧ ದಂಪತಿಗಳು ಗೊತ್ತೋ ಗೊತ್ತಿಲ್ಲದೆಯೋ ಏನೋ ಬೈದ್ರು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಸಾವನ್ನ ಅವರು ಎಂದಿಗೂ ಊಹಿಸಿರಲಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಹಂಚ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.